ನಾನು ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಹೆಚ್ಚು ಕಡಿಮೆ ಒಂದು 10 ದಿನದಲ್ಲಿ ರಾಜ್ಯದಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡದಂಥ ಒಂದಷ್ಟು ಬೆಳವಣಿಗೆಗಳೆಲ್ಲವೂ ಕೂಡ ಆಗ್ಬಿಡ್ತು. 1 ವರ್ಷದಿಂದ ಮಾಧ್ಯಮಗಳಲ್ಲಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾನೆ ಇತ್ತು. ಮೇ ಕ್ರಾಂತಿ ಆಗುತ್ತೆ, ಸಂಕ್ರಾಂತಿ ಕ್ರಾಂತಿ ಆಗುತ್ತೆ, ಯುಗಾದಿ ಕ್ರಾಂತಿ ಆಗುತ್ತೆ ಅಂತ ಹೇಳಿ. ಆದರೆ ಒಂದಷ್ಟು ದಿನಗಳ ಕಾಲ ಅದೆಲ್ಲವೂ ಕೂಡ ಡಬ 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 ಅಂತೇಳಿ ಸದ್ದು ಮಾಡಿ ಅದಾದ ಬಳಿಕ ತಣ್ಣಗಾಗ್ತಾ ಇತ್ತು. ಆದರೆ ಈ ಬಾರಿ ಮಾಧ್ಯಮಗಳಲ್ಲೂ ಹೆಚ್ಚು ಚರ್ಚೆ ಆಗಿರಲಿಲ್ಲ, ಸಾರ್ವಜನಿಕ ವಲಯದಲ್ಲೂ ಕೂಡ ಹೆಚ್ಚು ಚರ್ಚೆ ಆಗಿರಲಿಲ್ಲ. ದಿಢೀರ್ ಅಂತೇಳಿ ಹೈಕಮಾಂಡ್ ಮಟ್ಟದ ನಾಯಕರು ಇವ್ರನ್ನ ಕರೆಸ್ಕೊಂಡ್ರು, ರಾಜ್ಯದ ನಾಯಕರನ್ನ, ಅವರಿಗೆ ಸೂಚನೆಯನ್ನ ಕೊಟ್ಟರು. ನೋಡ್ತಾ ಇದ್ದ ಹಾಗೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನವನ್ನ ಬಿಟ್ಕೊಟ್ರು. ಡಿ.ಕೆ. ಶಿವಕುಮಾರ್ ಆ ಸ್ಥಾನವನ್ನ ಅಲಂಕರಿಸಿಯೇ ಬಿಟ್ರು. ಒಂದು ಅನಿರೀಕ್ಷಿತ ಬೆಳವಣಿಗೆ ಅಂದ್ರೆ ದಿಢೀರ್ ಅಂತ ಹೇಳಿ ಮುಖ್ಯಮಂತ್ರಿ ಬದಲಾವಣೆಯ ಬೆಳವಣಿಗೆ. ಮತ್ತೊಂದು ಸಿದ್ದರಾಮಯ್ಯನವರು ಇಷ್ಟು ಆರಾಮಾಗಿ ತಮ್ಮ ಕುರ್ಚಿಯನ್ನ ಬಿಟ್ಟುಕೊಟ್ಟಂತ ಡೆವಲಪ್ಮೆಂಟ್. ಇದು ಒಂದಷ್ಟು ಮಂದಿಗೆ ಅನಿರೀಕ್ಷಿತ ಅಂತ ಅನಿಸ್ತಾ ಇದ್ರು, ಒಂದಷ್ಟು ಮಂದಿ ನಿರೀಕ್ಷಿತ ಎನ್ನುವ ರೀತಿಯಲ್ಲಿ ಪರಿಗಣಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಾನು ಇದನ್ನ ನೋಡಿದ ರೀತಿಯಲ್ಲಿ ಇದೊಂದು ರೀತಿಯಲ್ಲಿ ರಾಜ್ಯದಲ್ಲಿ ಅನಿರೀಕ್ಷಿತ ಬೆಳವಣಿಗೆಯ ಸರಿ. ಓಕೆ, ಇದೆಲ್ಲವೂ ಕೂಡ ಹಿಂದೆ ಆದಂತ ಬೆಳವಣಿಗೆ. ಇವತ್ತು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಇಂದಿನಿಂದ ಡಿ.ಕೆ. ಶಿವಕುಮಾರ್ ರಾಜ್ಯದ ಅಧಿಕೃತ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಅವರ ಜೊತೆಗೆ 13 ಮಂದಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಇಲ್ಲಿವರೆಗೆ ಹೇಳಲಾಗ್ತಾ ಇತ್ತು, ಒಂದು ಹೊಸತನವನ್ನ ತರ್ತೇವೆ, ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ತೇವೆ, ಎಲ್ಲವೂ ಕೂಡ ಬದಲಾಗುತ್ತೆ ಎನ್ನುವ ರೀತಿಯಲ್ಲಿ. ಅದರ ಅಂಥದ್ದೇನೂ ಕೂಡ ಕಾಣ್ತಾ ಇಲ್ಲ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಯಾರಿದ್ರು ಅದರಲ್ಲಿ ಬಹುತೇಕರು ಇದೀಗ ಮೊದಲ ಪಟ್ಟಿಯಲ್ಲಿ ಅವಕಾಶವನ್ನ ಪಡೆದುಕೊಂಡಿದ್ದಾರೆ. ಹೊಸದಾಗಿ ಅಂದ್ರೆ ಒಂದು ಯತೀಂದ್ರ ಸಿದ್ದರಾಮಯ್ಯ, ಮತ್ತೊಂದು ಯು.ಟಿ. ಖಾದರ್ ಸ್ಪೀಕರ್ ಆಗಿದ್ರು, ಅವರು ಇದೀಗ ಸಚಿವರಾಗ್ತಿದ್ದಾರೆ. ಇನ್ನುಳಿದಂಥವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿ ಇದ್ದಂಥವರೇ. ಇನ್ನು ಡಿ.ಸಿ.ಎಂ ಹುದ್ದೆಗೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆ, ಗೊಂದಲ ಎಲ್ಲವೂ ಕೂಡ ಇತ್ತು. ಡಾಕ್ಟರ್ ಜಿ. ಪರಮೇಶ್ವರ್ ಒಬ್ಬರೇ ಇದೀಗ ಡಿ.ಸಿ.ಎಂ ಆಗಲಿದ್ದಾರೆ. ಮುಂದೇನಾದ್ರೂ ಬದಲಾವಣೆ ಆಗುತ್ತಾ ಗೊತ್ತಿಲ್ಲ. ಇನ್ನೊಂದು ಕಡೆಯಿಂದ ಕೆಪಿಸಿಸಿ ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ನೇಮಕ ಆಗ್ತಾರೆ ಎನ್ನುವಂತ ಚರ್ಚೆ ನಡೀತಾ ಇತ್ತು. ಅದರ ನಡುವೆ ಬಿ.ಕೆ. ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರು ಎನ್ನುವಂತ ಖಚಿತವಾದಂತ ಮಾಹಿತಿ ಸಿಗ್ತಾ ಇದೆ. ಇವೆಲ್ಲವೂ ಕೂಡ ಇಲ್ಲಿಯವರೆಗೆ ಆಗಿರುವಂತ ಬೆಳವಣಿಗೆ. ಈಗ ಬಹಳ ಚರ್ಚೆ ಆಗ್ತಿರುವಂತಹ ವಿಚಾರ ಅಂದ್ರೆ ಡಿ.ಕೆ. ಶಿವಕುಮಾರ್ ಮುಂದೆ ಇರುವಂತ ಸವಾಲು. ಕಾರಣ ಅಂದ್ರೆ ಡಿ.ಕೆ. ಶಿವಕುಮಾರ್ ಇಲ್ಲಿಯವರೆಗೆ ಬೇರೆ ಬೇರೆ ಖಾತೆಗಳನ್ನೆಲ್ಲವನ್ನು ಕೂಡ ನಿಭಾಯಿಸಿದ್ದಾರೆ, ಹೌದು. ತಮ್ಮದೇ ಆದಂಥ ಒಂದು ಅನುಭವವನ್ನು ಕೂಡ ಪಡೆದುಕೊಂಡಿದ್ದಾರೆ, ಹೌದು, ರಾಜಕೀಯ ಅನುಭವ. ಆದರೆ ಮುಖ್ಯಮಂತ್ರಿ ಅಂತ ಬಂದಾಗ ಆ ಹುದ್ದೆಯನ್ನು ನಿಭಾಯಿಸೋದು ಅಷ್ಟು ಸುಲಭ ಅಂತೂ ಅಲ್ವೇ ಅಲ್ಲ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಮುಂದೆ ಈಗ ಹೊಸ ಯುಗಾರಂಭ, ಮತ್ತೊಂದು ಮಗದೊಂದು ಅಂತ ಏನೇ ಹೇಳಿದ್ರು ಕೂಡ ಅವ್ರ ಮುಂದೆ ಸಾಕಷ್ಟು ಸವಾಲುಗಳಿದ್ದಾವೆ. ಸವಾಲುಗಳ ವಿಚಾರವನ್ನ ಶುರು ಮಾಡೋಕ್ಕೂ ಮುನ್ನ ಇನ್ನೊಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಲೇಬೇಕು. ಮೊದಲಿಗೆ ಡಿ.ಕೆ. ಶಿವಕುಮಾರ್ ಜನರ ಮನಸ್ಸನ್ನ ಗೆಲ್ಲಬೇಕಾಗಿದೆ, ಜನರ ವಿಶ್ವಾಸವನ್ನ ಗೆಲ್ಲಬೇಕಾಗಿದೆ. ಈಗ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ನಾಯಕರ ಮನಸ್ಸನ್ನ ಗೆದ್ದು ಅವರ ವಿಶ್ವಾಸವನ್ನ ಗೆಲ್ಲಿಸಿ ಮುಖ್ಯಮಂತ್ರಿ ಆಗಿದ್ದಾರೆ, ಹೌದು. ಆದ್ರೆ ಅದು ಯಾವುದೇ ರಾಜ್ಯ ಆಗಿರ್ಲಿ ಅಥವಾ ಯಾವುದೇ ದೇಶ ಆಗಿರ್ಲಿ, ಏನೇ ಆಗಿರ್ಲಿ, ಮೊದಲು ಗಳಿಸಬೇಕಾಗಿದ್ದು ಅವರ ನಾಯಕರ ವಿಶ್ವಾಸವನ್ನಲ್ಲ, ಅದಕ್ಕೂ ಮಿಗಿಲಾಗಿ ಜನರ ವಿಶ್ವಾಸವನ್ನ. ಯಾರು ಜನರ ವಿಶ್ವಾಸವನ್ನ ಗಳಿಸ್ತಾರೋ, ಯಾರು ಜನರ ಮನಸ್ಸನ್ನ ಗೆಲ್ತಾರೋ, ಅವರು ಲಾಂಗ್ ಟರ್ಮ್ ಅಂದ್ರೆ ಸುದೀರ್ಘ ಅವಧಿಯವರೆಗೆ ಅಧಿಕಾರವನ್ನ ಅನುಭವಿಸ್ತಾ ಹೋಗ್ತಾರೆ. ಜನರ ಮನಸ್ಸಿನಲ್ಲೂ ಕೂಡ ಶಾಶ್ವತವಾಗಿ ನೆಲೆಯೂರ್ತಾರೆ. ಡಿ.ಕೆ. ಶಿವಕುಮಾರ್ ಮೊದಲು ಮಾಡಬೇಕಾದಂತ ಕೆಲಸವೇ ಅದು. ಯಾವ ಕಾರಣಕ್ಕಾಗಿ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಡಿ.ಕೆ. ಶಿವಕುಮಾರ್ ಅಂದಾಗ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗುವಂತ ಅಭಿಪ್ರಾಯ ಅಂದ್ರೆ ಒಂದು ರೌಡಿ ಎನ್ನುವಂತ ಮಾತುಗಳು ಆಗಾಗ ಕೇಳಿ ಬರ್ತಾ ಇರುತ್ತೆ, ಕೋತ್ವಾಲ್ ಶಿಷ್ಯ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುತ್ತೆ, ಅಥವಾ ಅಹಂಕಾರದ ವ್ಯಕ್ತಿತ್ವ ಎನ್ನುವಂತಹ ಮಾತು, ಅಥವಾ ಒರಟು ಸ್ವಭಾವ ಎನ್ನುವಂತ ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇರುತ್ತೆ. ಡಿ.ಕೆ. ಶಿವಕುಮಾರ್ ಮೊದಲು ಅದೆಲ್ಲವನ್ನೂ ಕೂಡ ಬದಲಿಸಿಕೊಂಡು ಒಂದು ಕಾಮ್ನೆಸ್, ಒಂದು ಹಂಬಲ್ನೆಸ್ ನ ಮೂಲಕ ಜನರ ವಿಶ್ವಾಸವನ್ನ ಗಳಿಸುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಇಲ್ಲಿವರೆಗೆ ಸಚಿವರಾಗಿದ್ರು, ಉಪಮುಖ್ಯಮಂತ್ರಿ ಆಗಿದ್ರು, ಕೆಪಿಸಿಸಿ ಅಧ್ಯಕ್ಷರಾಗಿದ್ರು, ಬೇರೆ ಬೇರೆ ಹುದ್ದೆಯನ್ನು ಅಲಂಕರಿಸಿದ್ರು, ಅವೆಲ್ಲವೂ ಕೂಡ ಇಲ್ಲಿವರೆಗಿಂದ ಒಂದು ಲೆಕ್ಕ. ಆದ್ರೆ ಇನ್ನು ಮುಂದೆ ಬೇರೆ ಲೆಕ್ಕ. ಇದು ಡಿ.ಕೆ. ಶಿವಕುಮಾರ್ ಅವರು ಬಹಳ ಇಷ್ಟಪಟ್ಟು, ಬಹಳ ಕನಸನ್ನ ಕಟ್ಟಿಕೊಂಡು ಸುದೀರ್ಘವಾದಂಥ ಪ್ರಯತ್ನವನ್ನ ಪಟ್ಟು ಪಡೆದಂತ ಹುದ್ದೆ. ಆ ಹುದ್ದೆಗೆ ತಕ್ಕ ಹಾಗೆ ಡಿ.ಕೆ. ಶಿವಕುಮಾರ್ ತಮ್ಮ ವ್ಯಕ್ತಿತ್ವವನ್ನ ಕೂಡ ಬದಲಿಸಿಕೊಂಡು ಜನರ ಮನಸ್ಸನ್ನ ಗೆಲ್ಲುವಂತ ಕೆಲಸವನ್ನ ಮೊದಲಿಗೆ ಮಾಡಬೇಕಾಗತ್ತೆ. ಇದು ಒಂದು ವಿಚಾರ. ಈಗ ಡಿ.ಕೆ. ಶಿವಕುಮಾರ್ ಮುಂದೆ ಇರುವಂತ ಒಂದೊಂದೇ ಸವಾಲುಗಳ ಬಗ್ಗೆ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಮೊದಲ ಸವಾಲು ಅಂದ್ರೆ ಈಗ ಸಂಪುಟ ಸದಸ್ಯರಿಂದ ಎದುರಾಗುವಂತ ಸವಾಲು. ಈಗ 13 ಮಂದಿ ಸೇರ್ಪಡೆ ಆಗಿದ್ದಾರೆ, ಇನ್ನು 20 ಮಂದಿ ಅವರ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ. ಈಗಿರೋರೆಲ್ಲರೂ ಕೂಡ ಹಿರಿಯ ನಾಯಕರೇ, ಸಾಕಷ್ಟು ಅನುಭವವನ್ನ ಹೊಂದಿರುವಂತ ನಾಯಕರೇ. ಸಿದ್ದರಾಮಯ್ಯನವರ ವಿಚಾರದಲ್ಲಿ ಏನಾಗ್ತಿತ್ತು ಅಂದ್ರೆ, ಅವರ ಸಂಪುಟದಲ್ಲಿ ಇರುವಂತವರು ಸಾಕಷ್ಟು ಮಂದಿ ಸಿದ್ದರಾಮಯ್ಯನವರನ್ನ ರಾಜಕೀಯ ಗುರು ಅಂತ ಪರಿಗಣಿಸ್ತಾ ಇದ್ರು, ಅಥವಾ ತಮಗಿಂತ ಅನುಭವಿ ರಾಜಕಾರಣಿ ಸಿದ್ದರಾಮಯ್ಯನವರು ಎನ್ನುವ ರೀತಿಯಲ್ಲಿ ಪರಿಗಣಿಸ್ತಾ ಇದ್ರು.
ಅಥವಾ ಸಿದ್ದರಾಮಯ್ಯನವರ ನೋಡ್ತಿರುವಂಥ ರೂಪವೇ ಅಂದ್ರೆ ಮನಸ್ಥಿತಿಯ ಬೇರೆ ರೀತಿಯಲ್ಲಿ ಇರ್ತಾ ಇತ್ತು. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಅವರ ಸಂಪುಟವನ್ನ ಮೇಂಟೈನ್ ಮಾಡುವಂತ ಸವಾಲು ಬಹಳ ದೊಡ್ಡ ಮಟ್ಟಿಗೆ ಇರ್ತಾ ಇರಲಿಲ್ಲ. ಆರಾಮಾಗಿ ಒಂದು ಕಮಾಂಡಿಂಗ್ ಕೆಪಾಸಿಟಿ ಇರ್ತಾ ಇತ್ತು, ಎಲ್ಲರನ್ನೂ ಕೂಡ ಕಂಟ್ರೋಲ್ ಮಾಡಿಕೊಂಡು ಸಿದ್ದರಾಮಯ್ಯನವರು ಹೋಗಬಹುದಾಗಿತ್ತು. ಅದರಲ್ಲಿ ಡಿ ಕೆ ಶಿವಕುಮಾರ್ಗೆ ಏನಾಗುತ್ತೆ ಅಂದ್ರೆ, ಅವರ ಸಂಪುಟದಲ್ಲಿ ಸಾಕಷ್ಟು ಮಂದಿ ಡಿ ಕೆ ಶಿವಕುಮಾರ್ಗಿಂತಲೂ ಹೆಚ್ಚು ಅನುಭವಿಗಳು ಇದ್ದಾರೆ. ಇನ್ನೊಂದಷ್ಟು ಮಂದಿ ಡಿ ಕೆ ಶಿವಕುಮಾರ್ ಜೊತೆಗೆ ಕೆಲಸವನ್ನ ಮಾಡಿಕೊಂಡು ಬಂದಂಥವರು ಕೂಡ ಇದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರನ್ನ ಮೀರಿಸುವಷ್ಟರ ಮಟ್ಟಿಗೂ ಒಂದಷ್ಟು ಮಂದಿ ಇದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ರೀತಿಯಲ್ಲಿ ಸಿಎಂ ರೇಸ್ನಲ್ಲೂ ಇದ್ದಂಥವರು ಸಾಕಷ್ಟು ಮಂದಿ ಇದ್ದಾರೆ. ಹೀಗಾಗಿ ಅವರೆಲ್ಲರನ್ನೂ ಕೂಡ ತಮ್ಮ ಕಂಟ್ರೋಲ್ ಅನ್ನೋದಕ್ಕಿಂತ ಅವರೆಲ್ಲರೂ ಕೂಡ ನಿಭಾಯಿಸಿಕೊಂಡು ಹೋಗುವಂತ ಸವಾಲು ಡಿ ಕೆ ಶಿವಕುಮಾರ್ ಅವರಿಗೆ ಇದ್ದೇ ಇರುತ್ತೆ. ಅವರೆಷ್ಟೇ ಡಿ ಕೆ ಶಿವಕುಮಾರ್ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ ಅನಿಸಿದ್ರೂ ಕೂಡ ಒಂದಷ್ಟು ಮಂದಿ ಸಹಜವಾಗಿ ಕಾಲೆಳೆಯುವಂತ ಪ್ರಯತ್ನವನ್ನ ಮಾಡ್ತಾರೆ. ಸಹಜವಾಗಿ ಬೇರೆ ಬೇರೆ ಒಂದಷ್ಟು ಪ್ರಯತ್ನಗಳೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಮೊದಲಿಗೆ ಅವರಿಗೆ ಎದುರಾಗುವಂತ ಸವಾಲು ಅದೇ, ಅವರೆಲ್ಲರನ್ನೂ ಕೂಡ ಮೇಂಟೈನ್ ಮಾಡಿಕೊಂಡು ಆ ರಥವನ್ನ ಸ್ಮೂತ್ ಆಗಿ ಎಳ್ಕೊಂಡು ಹೋಗಬೇಕಾದಂತ ಸವಾಲು ಡಿ ಕೆ ಶಿವಕುಮಾರ್ ಅವರಿಗೆ ಎದುರಾಗುತ್ತೆ. ಅದರಲ್ಲೂ ಕೂಡ DCM ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ಅಂದ್ಕೊಂಡಂತವರು, ಆಗೋದಕ್ಕೆ ಒಂದಷ್ಟು ಅವಕಾಶಗಳನ್ನು ಕೂಡ ಪಡೆದುಕೊಂಡು ಕೊನೆಗೆ ಅವಕಾಶ ಸಿಗದೆ ಈಗ DCM ಆಗಿಯೇ ಇರುವಂತವರು, ಅವರೆಲ್ಲರೂ ಕೂಡ ನಿಭಾಯಿಸಿಕೊಂಡು ಹೋಗಬೇಕಾಗತ್ತೆ. ಎರಡನೇ ವಿಚಾರ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಅದು ಕೂಡ ಬಹಳ ಪ್ರಮುಖವಾದಂತಹ ಹುದ್ದೆ ಕಾಂಗ್ರೆಸ್ನಲ್ಲಿ. ಕೆಪಿಸಿಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳ ನಡುವೆ ಬಹಳ ಸಮನ್ವಯತೆ ಇರಬೇಕಾಗತ್ತೆ. ಈಗ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು, ಡಿ ಕೆ ಶಿವಕುಮಾರ್ ಒಂದಷ್ಟು ಸವಾಲುಗಳು ಇದ್ದಿದೆ. ಈಗ ಬಿ ಕೆ ಹರಿಪ್ರಸಾದ್ ಅಂತ ಹೇಳಿ ಖಚಿತವಾಗಿದೆ. ಬಿ ಕೆ ಹರಿಪ್ರಸಾದ್ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಜೊತೆಗೆ ಗುದ್ದಾಡ್ಕೊಂಡು ಬಂದಂತವರೇ, ಜಟಾಪಟಿ ಮಾಡ್ಕೊಂಡು ಬಂದಂತವ್ರೆ, ಒಂದು ಸಂಘರ್ಷಕ್ಕೆ ಇಳಿದಂತವ್ರು ನೇರವಾಗಿ. ಹೀಗಾಗಿ ಬಿ ಕೆ ಹರಿಪ್ರಸಾದ್ ಮತ್ತೆ ಡಿ ಕೆ ಶಿವಕುಮಾರ್ ಆ ಸಮನ್ವಯತೆ ಹೇಗಿರುತ್ತೆ, ಬಿ ಕೆ ಹರಿಪ್ರಸಾದ್ರನ್ನ ಹೇಗೆ ಅಂದ್ರೆ ಇದ್ ಮಾಡ್ಕೊಂಡು ಹೋಗ್ತಾರೆ, ಅದು ಕೂಡ ಇಲ್ಲಿ ಇರುವಂತಹ ಪ್ರಮುಖವಾದಂತಹ ಪ್ರಶ್ನೆ. ಮೂರನೇ ಸವಾಲು ಅದು ಸಿದ್ದರಾಮಯ್ಯನವರ ರೂಪದಲ್ಲೇ ಬರಬಹುದು. ಈಗ ಸಿದ್ದರಾಮಯ್ಯನವರು ಆರಾಮಾಗಿ ಕುರ್ಚಿಯನ್ನ ಬಿಟ್ಟು ಕೊಟ್ಟಿರಬಹುದು, ಹೈಕಮಾಂಡ್ ಮಾತನ್ನ ಕೇಳಿ ಅಥವಾ ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಅಥವಾ ಇನ್ನೊಂದು ಯಾವುದೋ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಬಿಟ್ಟು ಕೊಟ್ಟಿರಬಹುದು. ಆದ್ರೆ ಸಿದ್ದರಾಮಯ್ಯನವರು ಕಂಪ್ಲೀಟ್ ಆಗಿ ಅಂದ್ರೆ ತಮಗಿರುವಂತ ಕಂಟ್ರೋಲ್ ಅಥವಾ ಎಲ್ಲವನ್ನೂ ಕೂಡ ಬಿಟ್ಟು ಬದಿಗೆ ಹೋಗ್ತಾರ ಅಂದ್ರೆ ಇಲ್ಲ. ಅವರಿಗೆ ಈಗ ರಾಜ್ಯಸಭಾ ಸ್ಥಾನದ ಆಫರ್ ನೀಡಲಾಗಿತ್ತು, ಅದನ್ನು ಕೂಡ ನಿರಾಕರಿಸಿದ್ದಾರೆ. ಇಲ್ಲ, ನಾನು ರಾಜಕಾರಣದಲ್ಲಿ ಇರ್ತೀನಿ ಎನ್ನುವಂತ ಮಾತನ್ನು ಹೇಳಿದ್ದಾರೆ. ಈಗ CWC ಸದಸ್ಯ ಸ್ಥಾನವನ್ನು ಕೊಡಲಾಗಿದೆ, ಅದೊಂದು ರೀತಿ ನಾಮಕಾವಸ್ಥೆಗಿದ್ದ ರೀತಿಯಲ್ಲಿ ಇರುತ್ತೆ. ಹೀಗಾಗಿ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಇದ್ದೇ ಇರ್ತಾರೆ. ಇಲ್ಲಿವರೆಗಿನ ಅವರ ಅನುಭವ ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಆಗಾಗ ಬಳಸುವಂತ ಪ್ರಯತ್ನವನ್ನ ಮಾಡೇ ಮಾಡ್ತಾರೆ. ಹೀಗಾಗಿ ಸಿದ್ದರಾಮಯ್ಯನವರ ವಿಶ್ವಾಸವನ್ನ ಸದಾಕಾಲ ಇಟ್ಕೊಂಡು ಹೋಗ್ಲೇಬೇಕಾಗತ್ತೆ. ಅದು ಸಿದ್ದರಾಮಯ್ಯನವರು ಕೂಡ ಆರಾಮಾಗಿ ನಡೆಸ್ಕೊಂಡು ಹೋಗ್ಲೇಬೇಕಾಗತ್ತೆ. ಇಲ್ಲ ಅಂತ ಆಗ್ಬಿಟ್ರೆ ಸಿದ್ದರಾಮಯ್ಯ ಸ್ವಲ್ಪ ಏನಾದರೂ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರೆ, ಲೈಟ್ ಆಗಿ ಏನಾದರೂ ರೆಬಲ್ ಆದಂತೆ ಕಂಡು ಬಂದರೂ ಕೂಡ ಅದು ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಮಟ್ಟಿಗೆ ಪೆಟ್ಟು ಕೊಡುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಮತ್ತೊಂದು, ಕಾಂಗ್ರೆಸ್ನ ವೋಟ್ ಬ್ಯಾಂಕ್ಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ದೊಡ್ಡ ವೋಟ್ ಬ್ಯಾಂಕ್ ಯಾವುದು ಅಂದ್ರೆ ಅದು ಅಹಿಂದ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತ. ಇಲ್ಲಿವರೆಗೆ ಅಹಿಂದ ನಾಯಕ ಅಂತ ಕರೆಸ್ಕೊಳ್ತಿದ್ದಂಥವ್ರು ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದ ಬಳಿಕ ಅವರಿಗೆ ದೊಡ್ಡ ಮಟ್ಟಿಗೆ ಕಾಂಗ್ರೆಸ್ಗೆ ಪ್ಲಸ್ ಆಗಿತ್ತು ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸಿದ್ದರಾಮಯ್ಯನವ್ರನ್ನ ಹೆಸರಲ್ಲೇ ಸಾಕಷ್ಟು ಶಾಸಕರು ಗೆದ್ದು ಬರ್ತಾ ಇದ್ರು ಅನ್ನೋದ್ರಲ್ಲೂ ಕೂಡ ಯಾವುದೇ ಅನುಮಾನ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಸುದೀರ್ಘ 17 ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರವನ್ನು ಕೊಟ್ಟಿತ್ತು. ಮುಖ್ಯಮಂತ್ರಿಯಾಗಿ 8 ವರ್ಷ, ಇನ್ನುಳಿದಂತೆ 2 ಅವಧಿಯಲ್ಲಿ ವಿಪಕ್ಷ ನಾಯಕನಾಗಿ ಎಲ್ಲ ರೀತಿಯಲ್ಲೂ ಕೂಡ ಅಧಿಕಾರವನ್ನು ಕೊಟ್ಟಿತ್ತು. ಕಾರಣ ಸಿದ್ದರಾಮಯ್ಯನವರ ಆ ಅಹಿಂದ ಅನ್ನುವಂಥ ವೋಟ್ ಬ್ಯಾಂಕ್ಗೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ದೊಡ್ಡ ಬಲ ಆಗಿತ್ತು. ಆದ್ರೆ ಇದೀಗ ಅಹಿಂದ ನಾಯಕ CM ಕುರ್ಚಿಯನ್ನ ಬಿಟ್ಟು ಕೊಟ್ಟಿದ್ದಾರೆ. ಈಗ ಅಹಿಂದ ನಾಯಕ ಅಂತ ಹೇಳಿಕೊಳ್ಳೋದಕ್ಕೆ ಕಾಂಗ್ರೆಸ್ನಲ್ಲಿ ಅಂಥ ದೊಡ್ಡ ಮುಖಗಳು ಯಾವುದೂ ಕೂಡ ಇದ್ದ ರೀತಿಯಲ್ಲಿ ಇಲ್ಲ. ಈಗ ಅಹಿಂದ ನಾಯಕ ಅನ್ನುವ ಕಾರಣಕ್ಕೆ ಬಿ ಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರಾಗ್ಬೋದು, ಆದ್ರೆ ಸಿದ್ದರಾಮಯ್ಯನವರಷ್ಟರ ಮಟ್ಟಿಗೆ ಆ ಚಾರ್ಮು, ಆ ಮಾಸ್ ಅದ್ಯಾವುದೂ ಕೂಡ ಇಲ್ಲ. ಹೀಗಾಗಿ ಅಹಿಂದ ವೋಟ್ ಬ್ಯಾಂಕ್ ಅನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕಾದಂತ ಸವಾಲು ಕೂಡ ಡಿ ಕೆ ಶಿವಕುಮಾರ್ ಅವರಿಗಿದೆ. ಈಗ ಡಿ ಕೆ ಶಿವಕುಮಾರ್ ಅವರ ಸಮುದಾಯ ಯಾವುದು ಅಂದ್ರೆ ಒಕ್ಕಲಿಗ ಸಮುದಾಯದ ನಮ್ಮ ರಾಜ್ಯದಲ್ಲಿ ಒಂದು 11 to 12% ಅಥವಾ 13% ಅಥವಾ ಒಂದು 14% ಇರಬಹುದು. ಅದ್ರ ಪೂರ್ತಿ ಓಟು ಹಾಗಾದ್ರೆ ಕಾಂಗ್ರೆಸ್ಗೆ ಬರುತ್ತಾ? ಇಲ್ಲ. JDS ಅನ್ನ ನಂಬ್ಕೊಂಡಿರುವಂತವ್ರು ಸಾಕಷ್ಟು ಮಂದಿ ಇದ್ದಾರೆ, ಅಥವಾ JDS ಕಡೆಗೂ ಕೂಡ ಹೋಗುವಂತವ್ರು ಇದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಇದೀಗ ಕೇವಲ ಒಕ್ಕಲಿಗ ಸಮುದಾಯ ಅಂತ ನೋಡ್ಕೊಂಡು ಹೋದ್ರೆ ಸಾಕಾಗೋದಿಲ್ಲ, ಅಹಿಂದ ಅನ್ನೋದ್ರ ಕಡೆಗೂ ಕೂಡ ಡಿ ಕೆ ಶಿವಕುಮಾರ್ ಗಮನ ಕೊಡಬೇಕಾಗತ್ತೆ. ಆ ಅಹಿಂದ ಎಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಹಿಂದೆ ಬರುತ್ತೆ, ಎಲ್ಲಾದ್ರೂ ಸಿದ್ದರಾಮಯ್ಯನವರ ಕುರ್ಚಿಯನ್ನು ಇವ್ರು ಕಿತ್ಕೊಂಡು ಬಿಟ್ರು ಎನ್ನುವಂತ ಒಪಿನಿಯನ್ ಏನಾದ್ರೂ ಕ್ರಿಯೇಟ್ ಆಯ್ತು ಅಂತಾದ್ರೆ ಅಹಿಂದ ದೂರ ಸರಿಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ಗೆ ಆ ಅಹಿಂದ ಅನ್ನೋದನ್ನು ಕೂಡ ಎಳಕೊಂಡು ಹೋಗುವಂತ ದೊಡ್ಡ ಸವಾಲು ಕೂಡ ಇದೆ. ಮತ್ತೊಂದು, ಡಿ ಕೆ ಶಿವಕುಮಾರ್ ಅವರ ರೀಚ್ಗೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಏನಾಗಿತ್ತು ಅಂದ್ರೆ, ಅವರು ಮೈಸೂರು ಭಾಗದವರು,
ರಾಜಕಾರಣವನ್ನ ಆ ಭಾಗದಲ್ಲಿ ಆರಂಭದಲ್ಲಿ ಮಾಡ್ಕೊಂಡು ಬಂದು ಅದಾದ ಬಳಿಕ ಬೇರೆ ಬೇರೆ ಕಡೆಗಳಿಗೂ ಕೂಡ ತಮ್ಮ ಇದನ್ನು ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಂತವರು ಬರ್ತಾ ಬರ್ತಾ ಸಿದ್ದರಾಮಯ್ಯನವರು ಇಡೀ ರಾಜ್ಯಕ್ಕೆ ರೀಚ್ ಆಗ್ತಾ ಇದ್ರು. ಉತ್ತರ ಕರ್ನಾಟಕ ಭಾಗ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ ಭಾಗ, ಮಲ್ನಾಡು ಭಾಗ, ಹಳೆ ಮೈಸೂರು ಭಾಗ, ಆಲ್ಮೋಸ್ಟ್ ಎಲ್ಲ ಕಡೆಗಳಲ್ಲೂ ಕೂಡ ರೀಚ್ ಆಗ್ತಾ ಇದ್ದಂತ ನಾಯಕ ಸಿದ್ದರಾಮಯ್ಯನವರು. ಅವರದ್ದೇ ಆದಂತ ಒಂದು ಚಾರ್ಮ್ ಇತ್ತು, ಅವರದ್ದೇ ಆದಂತ ಒಂದು ಮಾಸ್ ಲೀಡರ್ ಎನ್ನುವಂತ ಆ ಪಟ್ಟವನ್ನ ಕೂಡ ಗಿಟ್ಟಿಸಿಕೊಂಡು ಬಿಟ್ಟಿದ್ರು. ಅದೇ ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಬಂದಾಗ, ಹೌದು ಪಕ್ಷ ಸಂಘಟನೆಯನ್ನ ಮಾಡ್ತಾರೆ, ತನು ಮನ ಧನ ಎಲ್ಲವನ್ನೂ ಕೂಡ ಪಕ್ಷಕ್ಕೋಸ್ಕರ ಅರ್ಪಿಸ್ತಾರೆ. ಹೈಕಮಾಂಡ್ ಜೊತೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಬಹಳ ಚೆನ್ನಾಗಿದ್ದಾರೆ. ಆದ್ರೆ ಅವರ ರೀಚ್ ಎಷ್ಟರ ಮಟ್ಟಿಗೆ ಇದೆ? ಹಳೆ ಮೈಸೂರು ಭಾಗಕ್ಕೆ ಹೌದು ಡಿ ಕೆ ಶಿವಕುಮಾರ್ ರೀಚ್ ಆಗ್ತಾರೆ, ಅದರ ಆಚೆಗೆ ಆ ಮಾಸ್ ಗುಣವನ್ನ ಅಥವಾ ಆ ರೀಚ್ ಆಗುವಂತ ಗುಣವನ್ನ ಕೂಡ ಡಿ ಕೆ ಶಿವಕುಮಾರ್ ಈಗ ಬೆಳೆಸಿಕೊಳ್ಳಬೇಕಾಗಿದೆ, ಅಥವಾ ಮಾಸ್ ಆಗಿ ರೀಚ್ ಆಗ್ಲೇಬೇಕಾಗಿದೆ. ಆಗ ಮಾತ್ರ ಸರ್ವೈವ್ ಆಗೋದಕ್ಕೆ ಸಾಧ್ಯ. ಇಲ್ಲ ಅಂತ ಆಗ್ಬಿಟ್ರೆ ಅದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಮಟ್ಟಿಗೆ ಸವಾಲು ಆಗುವಂತ ಸಾಧ್ಯತೆ ಇದೆ. ಮತ್ತೊಂದು ಗ್ಯಾರಂಟಿ ಯೋಜನೆ ಅಥವಾ ಅಭಿವೃದ್ಧಿ ಯೋಜನೆಗಳು. ಗ್ಯಾರಂಟಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಅದಕ್ಕೆ ಎಷ್ಟರ ಮಟ್ಟಿಗೆ ಹಣ ವಿನಿಯೋಗಿಸಬೇಕು ಅಂತ ಹೇಳಿ ಅದು ಆಗಾಗ ಚರ್ಚೆ ಆಗ್ತಿರುವಂತ ವಿಚಾರವೇ ಗ್ಯಾರಂಟಿಗೆ ಸಂಬಂಧಪಟ್ಟ ಹಾಗೆ. ಇಲ್ಲಿಯವರೆಗೆ ಸಣ್ಣ ಪುಟ್ಟ ಒಂದಷ್ಟು ಆರೋಪಗಳು ಕೇಳಿ ಬಂದರೂ ಕೂಡ ಗ್ಯಾರಂಟಿ ಅನುಷ್ಠಾನದಲ್ಲಿ ಹೆಚ್ಚಿನ ಸಮಸ್ಯೆ ಆಗಿಲ್ಲ. ಈಗ ಸಿದ್ದರಾಮಯ್ಯನವರು ಏನ್ ಮಾಡಿದ್ರು, ಅದನ್ನು ಯಾವ ರೀತಿಯಾಗಿ ಅನುಷ್ಠಾನ ಮಾಡ್ತಾ ಇದ್ರು, ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗಿರುವಂತ ಸವಾಲು ಕೂಡ ಇದೀಗ ಡಿ ಕೆ ಶಿವಕುಮಾರ್ ಮುಂದೆ ಇದೆ. ಅದರ ಆಚೆಗೆ ಒಂದಷ್ಟು ಕಾನೂನು ಸಂಘರ್ಷ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಡಿ ಕೆ ಶಿವಕುಮಾರ್ ಮನೆ ಮೇಲೆ IT ರೇಡ್ ಆಗಿತ್ತು, ED ಆಗಿತ್ತು. IT ಕೇಸ್ ಮುಗಿದು ಹೋಗಿದೆ, ED ಕೇಸ್ ಕೂಡ ಖುಲಾಸೆಗೊಂಡಿದೆ. ಯಾವ ಕೇಸ್ನಲ್ಲಿ 50 ದಿನಗಳ ಕಾಲ ತಿಹಾರ್ ಜೈಲಿನಂದ್ರೆ ಅದೆಲ್ಲವೂ ಕೂಡ ಮುಗಿದು ಹೋಗಿದೆ. ಆದ್ರೆ CBI ಕೇಸ್ ಇದೆಯಲ್ಲ, ಅದೀಗ ಎಲ್ಲಿವರೆಗೆ ಬಂದು ನಿಂತಿದೆ ಅಂದ್ರೆ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿ ಇದೆ. ಈಗ ರಾಜ್ಯ ಸರ್ಕಾರ CBIಗೆ ಕೊಟ್ಟಂತ ಇದನ್ನು ವಾಪಸ್ ಪಡೆದುಕೊಂಡಿತ್ತು. ಅದಕ್ಕೆ CBI ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ಅಕ್ಸೆಪ್ಟ್ ಮಾಡಿದೆ. ಈಗ ಸುಪ್ರೀಂ ಕೋರ್ಟ್ನ ತೀರ್ಪು ಯಾವ ಸಂದರ್ಭದಲ್ಲಿ ಬೇಕಾದರೂ ಬರಬಹುದು. ಸುಪ್ರೀಂ ಕೋರ್ಟ್ ಏನಾದರೂ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ತೀರ್ಪು ಕೊಡ್ತು ಅಂತಾದ್ರೆ ಅದರಲ್ಲಿ ಡಿ ಕೆ ಶಿವಕುಮಾರ್ಗೆ ಒಂದು ಕಂಟಕ ಆಗೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದ್ರೆ ಈಗಾಗಲೇ ಆ ವಿಚಾರದಲ್ಲಿ CBI ಒಂದು ಹಂತಕ್ಕೆ ತನಿಖೆಯನ್ನು ಮುಗಿಸಿ ಬಿಟ್ಟಿದೆ. ಹೀಗಾಗಿ ಆ ವಿಚಾರವೂ ಕೂಡ ಯಾವಾಗ ಬೇಕಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಮುಳುವಾಗಬಹುದು, ಯಾವಾಗ ಬೇಕಾದರೂ ದುತ್ತಂತ ಎದುರುಗಡೆ ಬಂದು ನಿಂತ್ಕೊಳ್ಳಬಹುದು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಕುರ್ಚಿ ಅನ್ನೋದು ಅಷ್ಟು ಸುಲಭ ಅಲ್ವೇ ಅಲ್ಲ. ಎಲ್ಲ ಸವಾಲುಗಳನ್ನು ಕೂಡ ಮೆಟ್ಟಿ ನಿಲ್ಲಬೇಕಾಗಿದೆ. ಅದರ ಆಚೆಗೆ ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಸುದೀರ್ಘವಾದಂತಹ ರಾಜಕೀಯ ಅನುಭವವನ್ನು ಹೊಂದಂತರುಣದಲ್ಲಿ ಡೌಟ್ ಇಲ್ಲ. ಕನಕಪುರ ಭಾಗದಿಂದ ಬಂದಂಥವರು, 85ರಲ್ಲಿ ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡಿ ಸೋತಂಥವರು, ಅದಾದ ಬಳಿಕ 89ರಲ್ಲಿ ಸಾತ್ನೂರಿಂದ ಮೊದಲ ಬಾರಿಗೆ ಶಾಸಕರಾದಂಥವರು, 90ರಲ್ಲಿ ಬಂಗಾರಪ್ಪನವರ ಸರ್ಕಾರದಲ್ಲಿ ಜೈಲು ಖಾತೆಯನ್ನು ನಿರ್ವಹಿಸಿದಂಥವರು, ಅಂದ್ರೆ ಸಚಿವರಾದಂಥವರು, 93ರಲ್ಲಿ ಟಿಕೆಟ್ ಮಿಸ್ ಆದರೂ ಪಕ್ಷೇತರಾಗಿ ಸ್ಪರ್ಧೆಯನ್ನ ಮಾಡಿದಂಥವರು, ಅದಾದ ಬಳಿಕ ಹಂತ ಹಂತವಾಗಿ ಪ್ರತಿ ಚುನಾವಣೆಯಲ್ಲೂ ಕೂಡ ಗೆಲುವನ್ನ ಸಾಧಿಸಿಕೊಂಡು ಬಂದಂಥವರು, ಬಹುತೇಕ ಎಲ್ಲ ಇದರಲ್ಲೂ ಕೂಡ ಸಚಿವರಾಗ್ತಾನೆ ಬಂದ್ರು. ಆದರೆ ದೇವೇಗೌಡರ ವಿರುದ್ಧ ನಿಂತಂತ ಕಾರಣಕ್ಕಾಗಿ ಧರ್ಮಸಿಂಗ್ ಅಂದ್ರೆ JDS ಪ್ಲಸ್ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ 2014 ಆಗ ಸಚಿವ ಸ್ಥಾನ ಸಿಗ್ಲಿಲ್ಲ. ಅದಾದ ಬಳಿಕ ಸಿದ್ದರಾಮಯ್ಯ ಒಂದು 7 ತಿಂಗಳು ಸಚಿವ ಸ್ಥಾನ ಕೊಡೋದಕ್ಕೆ ಸತಾಯಿಸಿದ್ರು ಭೂ ಹಗರಣದ ಆರೋಪದ ಕಾರಣಕ್ಕಾಗಿ. ಹೀಗೊಂದಷ್ಟು ಏಳು ಬೀಳುಗಳನ್ನ ಕಂಡ್ರು. ಅದಾದ ಬಳಿಕ KPCC ಅಧ್ಯಕ್ಷರಾದ್ರು. ಅಂತಿಮವಾಗಿ ಇದೀಗ ಮುಖ್ಯಮಂತ್ರಿ ಪದವಿಗೆ ಏರಿದ್ದಾರೆ. ಇವತ್ತು ಅಜ್ಜಯ್ಯನ ಹೆಸರಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಮುಂದೆ ಏನ್ ಮಾಡ್ತಾರೆ ಕಾದ್ ನೋಡೋಣ. ಒಂದು ಆಲ್ ದಿ ಬೆಸ್ಟ್ ಅನ್ನ ಹೇಳೋಣ, ಒಳ್ಳೆಯದು ಕೆಲಸವನ್ನ ಮಾಡ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಬಯಸೋಣ. ಒಂದುಗಳೇ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.